ಪಿಎಂ ಕಿಸಾನ್ 23ನೇ ಕಂತನ್ನು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕರ್ನಾಟಕದ ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 23ನೇ ಕಂತು ಪಿಎಂ ಕಿಸಾನ್ನ 23ನೇ ಕಂತು ಬಿಡುಗಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಿರ್ಧಾರ ಮಾಡಿದ್ದಾರೆ. ರೈತರ ಖಾತೆಗೆ ಇವತ್ತು 2,000 ರೂಪಾಯಿ ಜಮೆ ಆಗುತ್ತೆ ವೀಕ್ಷಕರೇ. 2,000 ರೂಪಾಯಿ. ಕರ್ನಾಟಕದ ಒಟ್ಟು 41.54 ಲಕ್ಷ ರೈತರ ಅಕೌಂಟ್ಗೆ ಹಣ ಜಮೆ ಆಗುತ್ತೆ. 23ನೇ ಕಂತಿದೆ. 23ನೇ ಕಂತು ಸಂಜೆ 4 ಗಂಟೆಗೆ ರೈತರ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಈ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು 41,54,160 ಮಂದಿ ಇದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಪ್ರತ್ಯೇಕವಾಗಿ 830 ಕೋಟಿ ರೂಪಾಯಿ ಬೇಕು. ಸುಮಾರು 830 ಕೋಟಿ ರೂಪಾಯಿ ಬೇಕು. ಯಾರು ಅರ್ಹ ರೈತರಿದ್ದಾರೆ ಅವರಿಗೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಅಂದರೆ ಸಣ್ಣ ಸಾಗುವಳಿದಾರರು ಯಾರಿದ್ದಾರಲ್ಲ, ಸಣ್ಣ ರೈತರು ಅಂತ ನಾವೇನು ಕರಿತೀವಿ, ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು ಏನಿದ್ದಾರೆ, ಸೊ ಅವರಿಗೆ ನೇರವಾಗಿ 2,000 ರೂಪಾಯಿ. ವರ್ಷಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು 6,000. ಆದರೆ ಒಟ್ಟಿಗೆ 6,000 ಬರಲ್ಲ. 4 ತಿಂಗಳು ಅಂತ ಡಿವೈಡ್ ಮಾಡಿದ್ದಾರೆ. 4 ತಿಂಗಳಿಗೊಂದು ಸಲ 2,000 ಅಂತ ಒಟ್ಟು ವಾರ್ಷಿಕವಾಗಿ 6,000 ರೂಪಾಯಿ ಕೊಡುವಂಥ ಒಂದು ಯೋಜನೆ ಇದು. ಡಿ ಬಿ ಟಿ ಮೂಲಕ ಇವತ್ತು ರೈತರ ಖಾತೆಗಳಿಗೆ ಹಣ ಸಂದಾಯವಾಗುತ್ತೆ.